ಹಾಯ್ ಎಲ್ರಿಗೂ ನಮಸ್ಕಾರ. ತುಂಬಾ ಜನ ಎಂಕ್ವೈರೀಸ್ ಮಾಡ್ತಾ ಇದ್ದೀರಾ. ವಾಟ್ಸಪ್ ಅಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಕಾಲ್ಸ್ ಅಲ್ಲಿ ಆಗಿರ್ಬೋದು. ನೀವು ವರ್ಕ್ ಮಾಡ್ತಾ ಇರೋದ್ರ ಬಗ್ಗೆ ಹೇಳಿ ಅಕ್ಕ, ನಮಗೂ ಕನ್ನಡ ಗೈಡೆನ್ಸ್ ಬೇಕು, ನಾವು ಕೂಡ ಕನ್ನಡದಲ್ಲಿ ಸ್ಟಾರ್ಟ್ ಮಾಡಬೇಕು, ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡಿ ಅಂತ ಹೇಳ್ಬಿಟ್ಟು ತುಂಬಾ ಜನ ಎಂಕ್ವೈರೀಸ್ ಮಾಡಿದ್ದೀರಾ. ಸೊ ನೀವು ಕಂಪ್ಲೀಟ್ ನೋಡಿದ್ರೆ ನಾನು ನಿಮಗೆ ಮೆಂಟರ್ ಮಾಡ್ಲಿಕ್ಕಾಗೋದು, ಸೊ ಗೈಡ್ ಮಾಡ್ಲಿಕ್ಕಾಗೋದು. ಕಂಪ್ಲೀಟ್ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ, 10 ನಿಮಿಷ ಟೈಮ್ ಕೊಟ್ಟು ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ, ನಿಮಗೂ ಕೂಡ ಅರ್ಥ ಆಗುತ್ತೆ. ಸೊ ಇದು ಯಾವ ಬೇಸಸ್ ಮೇಲಿದೆ, ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬಿಟ್ಟು ಸೊ ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇವಾಗ ನೋಡೋದಾದ್ರೆ ನಾನು ವರ್ಕ್ ಮಾಡ್ತಿರೋಂಥ ಕಂಪ್ನಿ ನೇಮ್ ಬಂದ್ಬಿಟ್ಟು ಬೆಸ್ಟ್ ಗುರುಕುಲ್. ಸೊ ಈ ಒಂದು ಪ್ಲಾಟ್ಫಾರ್ಮ್ಗೆ ನಾನು 3.5 ಇಯರ್ ಬ್ಯಾಕು ಎನ್ರೋಲ್ಮೆಂಟ್ ಆದೆ. ಸೊ ತುಂಬ ಜನ ಕೇಳೋವಂಥ ಕ್ವಶನ್ಸ್ ಏನಪ್ಪಾ ಅಂತಂದ್ರೆ, ಅಕ್ಕ ನಾವು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಅಂತ. ಡೆಫಿನೆಟ್ಲಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದ್ದೇ ಇರುತ್ತೆ. ಸೊ ಇಲ್ಲಿ ನೀವು ಮಾತ್ರ ಅಲ್ಲ, ಯಾರೇ ಲಾಗಿನ್ ಐಡಿ ಕ್ರಿಯೇಟ್ ಮಾಡ್ಕೊಂಡ್ರು ಇನ್ವೆಸ್ಟ್ಮೆಂಟ್ ಮಾಡಿನೇ ಕ್ರಿಯೇಟ್ ಮಾಡ್ಕೋಬೇಕು. ಯಾಕೆ ಇನ್ವೆಸ್ಟ್ ಮಾಡಬೇಕು ಅಂತ ತುಂಬ ಜನ ಕೇಳ್ಬೋದು. ಸೊ ಕಸ್ಟಮರ್ ಸಪೋರ್ಟ್ಗೆ ನಮಗೆ ಏನೇ ಒಂದು ಎಂಕ್ವೈರೀಸ್ ಇದ್ರೂ ಕಸ್ಟಮರ್ ಕೇರ್ಗೆ ನಾವು ಕಾಲ್ ಮಾಡಿದಾಗ 100+ ಮೆಂಬರ್ಸ್ ಇದ್ದಾರೆ. ಸೊ ಅವ್ರಿಗೆಲ್ಲ ಪೇಮೆಂಟು ಇದ್ರ ಮೂಲಕ, ಇದರಿಂದ ಏನು ಕೋರ್ಸಸ್ಸಿಂದ ಕಂಪ್ನಿಗೆ ಹೋಗುತ್ತೆ ಅಮೌಂಟು, ಅದ್ರ ಮೂಲಕ ಅವ್ರಿಗೆ ಪೇಮೆಂಟನ್ನು ಕೊಡ್ತಾರೆ. ಆ್ಯಂಡ್ 30+ ನಮಗೆ ಗೈಡೆನ್ಸ್ ಮಾಡೋರು ಇರ್ತಾರೆ. ಸೊ ಅವ್ರಿಗೆಲ್ಲ ಪೇಮೆಂಟ್ನ ಅವಶ್ಯಕತೆ ಇದ್ದೇ ಇರುತ್ತೆ. ಕಂಪ್ನಿಯಲ್ಲಿ ಸಿಗೋ ಇರ್ತಾರೆ, ಪ್ರತಿಯೊಬ್ಬರಿಗೂ ಪೇಮೆಂಟಿನ ಅವಶ್ಯಕತೆ ಇರುತ್ತೆ. ಸೊ ಅಂಥದಕ್ಕೆಲ್ಲ ಸೊ ಈ ಕೋರ್ಸಸನ್ನು ನಾವು ಬೈ ಮಾಡಿದ್ರೆ ಸೊ ಅವ್ರಿಗೆ ಬೆನಿಫಿಟ್ಸ್ ಇರುತ್ತೆ. ಸೊ ಹಂಗಾಗಿ ಇಲ್ಲಿ ನಾವು ಪೇ ಮಾಡಿನೇ ಜಾಯ್ನ್ ಆಗಬೇಕು. ಆ್ಯಂಡ್ ತುಂಬ ಜನ ಕೇಳೋದೇನು, ಸರಿ ನಾವೇನೋ ಪೇ ಮಾಡಿ ಜಾಯ್ನ್ ಆಗ್ತೀವಿ, ಬಟ್ ನಮ್ಗೇನಿಲ್ಲ ಲಾಭ, ಕಂಪ್ನಿಯವ್ರಿಗೆ ಲಾಭ ಆಗ್ತಾ ಇದೆ, ಬಟ್ ನಮ್ಗೇನು ಲಾಭ ಅಂತ ಕೇಳ್ಬೋದು. ಸೊ ಇಲ್ಲಿ ಅವ್ರು ಪ್ರೊವೈಡ್ ಮಾಡಿರೋಂಥ ಸ್ಕಿಲ್ಸ್ಗಳು ನಿಮಗೆ ಬೇಸಿಕ್ ನಾಲೆಡ್ಜಿಂದ ಹೈ ಲೆವೆಲ್ವರೆಗೂ, ಅಂದರೆ ನೀವು ಮನೆಯಲ್ಲಿ ಕೂತ್ಕೊಂಡು 2ರಿಂದ 3 ಅವರ್ ಟೈಮ್ ಇದ್ದರೆ ಹೇಗೆ ಇನ್ಕಮ್ ಜನರೇಟ್ ಮಾಡ್ಬೋದು. ಸೊ ಇವಾಗ ಆಬ್ವಿಯಸ್ಲಿ ನೀವು ಹೊರಗಡೆ ಹೋಗಿ ನೋಡಿದ್ರೆ ನಿಮ್ಗೆ ಇಂಗ್ಲೀಷ್ ನಾಲೆಡ್ಜ್ ಇದೆಯಾ, ಎಜುಕೇಷನ್ ಇದೆಯಾ ಕೇಳ್ತಾರೆ. ಬಟ್ ಇಲ್ಲಿ ಅದನ್ನೇ ಎಜುಕೇಷನ್ ಪ್ಲಾಟ್ಫಾರ್ಮ್ ಥರ ಪ್ರೊವೈಡ್ ಮಾಡಿದ್ದಾರೆ. ಸೊ ನೀವು ಇಲ್ಲಿ ಬೆಸ್ಟ್ ಗುರುಕುಲ್ ಅಂದರೆ ನೀವೇ ತಿಳ್ಕೋಬೇಕು, ಇದು ಒಂದು ಎಜುಕೇಷನ್ ಪ್ಲಾಟ್ಫಾರ್ಮ್, ಲರ್ನಿಂಗ್ ಪ್ಲಾಟ್ಫಾರ್ಮ್ ಅಂತ ಹೇಳ್ಬಿಟ್ಟು ಇದ್ರ ಮೀನಿಂಗು. ಸೊ ಏನಕ್ಕೆ ಇಲ್ಲಿ ಸ್ಕಿಲ್ಸನ್ನು ಪ್ರೊವೈಡ್ ಮಾಡಿರೋದವರು, ಇವಾಗ ನಮ್ಮಂತ ಎಷ್ಟೋ ಜನ ಹೌಸ್ ವೈಫ್ಗಳು, ನಾನು ಮದುವೆ ಆಗಿ 10 ವರ್ಷ ಆಯಿತು, ಹೊರಗಡೆ ಹೋಗಿ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಮಗು ಆಯಿತು, ಮನೆ ಜವಾಬ್ದಾರಿಗಳಿರುತ್ತೆ, ಪ್ರತಿಯೊಂದು ಅತ್ತೆ ಮಾವ ಜವಾಬ್ದಾರಿ ಎಲ್ಲ ಇರುತ್ತೆ. ಹಾಗಾಗಿ ಇದನ್ನು ಅವರು ಆ ಒಂದು ಥಾಟ್ ಇಟ್ಕೊಂಡು ಪ್ರೊಫೆಷನಲಿ ವರ್ಕ್ ಮಾಡೋರಿಗೆ, ಹೌಸ್ ವೈಫ್ಗಳಿಗೆ, ಸ್ಟೂಡೆಂಟ್ಗಳಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಇದನ್ನು ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಒಂದು ಸ್ಕಿಲ್ಸನ್ನು ಕಲ್ತ್ಕೊಂಡ್ರೆ ಸೊ ಡೆಫಿನೆಟ್ಲಿ ನೀವು ಕೂಡ ಮನೆಯಲ್ಲಿ ಕೂತ್ಕೊಂಡು ಇನ್ಕಮ್ ಜನರೇಟ್ ಮಾಡ್ಬೋದು. ಸೊ ಬೇಸಿಕ್ಕಿಂದ ಅಂದರೆ ನಿಮಗೆ ಇದೇನೂ ಗೊತ್ತಿಲ್ಲ, ನನಗೇನು ಎಜುಕೇಷನು ಮಾಡ್ಕೊಂಡಿಲ್ಲ, ನಾನು ಇದ್ರ ಬಗ್ಗೆ ನನಗೇನೂ ನಾಲೆಡ್ಜ್ ಇಲ್ಲ. ಆಬ್ವಿಯಸ್ಲಿ ನಾನು ಕೂಡ ಝೀರೋ ನಾಲೆಡ್ಜಿಂದನೇ ಈ ಒಂದು ಪ್ಲಾಟ್ಫಾರ್ಮಿಗೆ ಬಂದಿದ್ದು, ನಾನು ಕೂಡ ಝೀರೋಯಿಂದನೇ ಸ್ಟಾರ್ಟ್ ಮಾಡಿದ್ದು. ಇವತ್ತು 0ಇಂದ 3.5 ವರ್ಷದಲ್ಲಿ ನನ್ನ ಆಲ್ ಟೈಮ್ ಇನ್ಕಮ್ 50 lakh ಪ್ಲಸ್ ಆಗಿದೆ. ಸೊ ಇದ್ರಲ್ಲಿ ನಾನು 50 lakh ಪ್ಲಸ್ ಮಾಡಿದ್ದೀನಿ. ತುಂಬ ಜನ ಕೇಳ್ಬೋದು, ಯಾಕೆ ಇಷ್ಟೆಲ್ಲ ದುಡ್ಡಿರೋದಾದ್ರೆ ಹೊರಗಡೆ ಹೋಗಿ ಯಾರು ಕಷ್ಟನೇ ಪಡ್ತಿರ್ಲಿಲ್ಲ ಅಂತ. ಹೌದು, ನಮ್ಮ ಇಂಡಿಯಾ ಟೆಕ್ನಾಲಜಿ ಮುಂದುವರೆದಿದೆ, ಬಟ್ ನಾವು ಮಾತ್ರ ಹಿಂದೆ ಉಳ್ಕೊಂಡಿದ್ದೀವಿ. ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂತಂದ್ರೆ ಚೀನಾಗಿನ ಒಂದ್ ಕೈ ಮುಂದೆನೇ ಇದೀವಿ. ಬಟ್ ನಮ್ಮಲ್ಲಿ ಏನ್ ಪ್ರಾಬ್ಲಮ್ ಅಂತ ಅಂದ್ರೆ, ಯಾರಾದ್ರೂ ಒಂದನ್ನು ಹೇಳಿದ್ರೆ ಅದನ್ನ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾರೋ ಹೊರತು ಪಾಸಿಟಿವ್ ಆಗಿ ತಗೊಳಲ್ಲ. ಮೇನ್ ಅದೇ ತಪ್ಪು. ಸೊ ಇಲ್ಲಿ ನಾವು ಏನೇ ಒಂದು ಮಾಡೋಕೆ ಹೋದ್ರು ನಮಗೆ ನೆಗೆಟಿವ್ ಫಸ್ಟ್ ಮುಂದೆ ಬರುತ್ತೆ. ಬಟ್ ನಾನು ಕೂಡ ನಿಮ್ಮಾಗೇನೆ 3.5 ವರ್ಷದ ಹಿಂದೆ ನಾನು ಕೂಡ ನೆಗೆಟಿವ್ ಆಗಿ ಥಿಂಕ್ ಮಾಡಿದಿದ್ರೆ ಇವತ್ತು ಇಲ್ಲಿ ಕುತ್ಕೊಂಡು ನಾನು ನಿಮ್ಗಳ ಮುಂದೆ ಮಾತಾಡಕ್ ಆಗ್ತಿರ್ಲಿಲ್ಲ. ಅಂಡ್ ಒನ್ ಮೋರ್ ಥಿಂಗ್, ಕಂಪ್ನಿ ಕಂಪ್ಲೀಟ್ ಲೀಗಲ್ ಇದೆ. ಕಂಪ್ನಿ ಬಗ್ಗೆ ನೀವು ಯಾವುದೇ ರೀತಿ ಭಯಪಡುವಾಗಿಲ್ಲ. ಸೊ ಇದಕ್ಕೆ ಭಾರತೀಯ ಉದ್ಯೋಗ ರತ್ನ ಪ್ರಶಸ್ತಿ ಕೂಡ ಸಿಕ್ಕಿದೆ. ಗೌರ್ಮೆಂಟಿಂದ ಭಾರತೀಯ ಉದ್ಯೋಗ ರತ್ನ ಪ್ರಶಸ್ತಿ ಸಿಕ್ಕಿದೆ. ಭಾರತೀಯ ಉದ್ಯೋಗ ರತ್ನ ಪ್ರಶಸ್ತಿ ಕೊಡೋದು ಕಂಪ್ನಿಗೆ ಉದ್ಯೋಗಕ್ಕೆ ಸಂಬಂಧಪಟ್ಟಿದ್ರೆ ಮಾತ್ರ ಆ ಕಂಪ್ನಿಗೆ ಭಾರತೀಯ ಉದ್ಯೋಗ ರತ್ನ ಪ್ರಶಸ್ತಿ ಸಿಗುತ್ತೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತ ಅಂದರೆ 150 ಕಂಟ್ರೀಸಲ್ಲಿ 150 ದೇಶಗಳಲ್ಲಿ ಕಂಪನಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಇವಾಗ 1 ಮಂತ್ ಆಯಿತು ಸ್ಥಾಪನೆ ಮಾಡಿ. ಸೊ ಇದನ್ನು ನಾನು ಏನು ಕೇಳ್ತಾ ಇದ್ದೀನಿ ಅಂತ ಅಂದರೆ, ಸೊ ಇಷ್ಟು ದಿನ ಇಂಡಿಯಾದಲ್ಲಿ ಅಷ್ಟೇ ಇತ್ತು. ಇದು ಒಂದು ಫ್ರೀಲಾನ್ಸಿಂಗ್ ಆಗಿರ್ಬೋದು, ಸ್ಕಿಲ್ಸನ್ನು ಡೆವಲಪ್ ಮಾಡೋದಾಗಿರ್ಬೋದು, ಸ್ಕಿಲ್ಸನ್ನು ಪ್ರೊವೈಡ್ ಮಾಡಿರೋದ್ರಲ್ಲಾಗಿರ್ಬೋದು, ಇಂಡಿಯಾದಲ್ಲೇ ನಂಬರ್ 1 ಕಂಪ್ನಿ ಆಗಿತ್ತು. ಇವಾಗ ಅದೇ ಕಂಪ್ನಿಯನ್ನು 150 ದೇಶದಲ್ಲಿ ಮಾಡಿದ್ದಾರೆ. ಅಂತ ಅಂದರೆ ಒಂದು ಔಟ್ ಆಫ್ ಕಂಟ್ರಿ ಟ್ರಿಪ್ ಅಂದ್ರೇ ನಮಗೆ ಅಷ್ಟೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಬಟ್ ಇಲ್ಲಿ ನಾವು ಔಟ್ ಆಫ್ ಕಂಟ್ರಿಲಿ ಹೋಗಿ ಒಂದು ಕಂಪ್ನಿಯನ್ನು ನಾನು ಸ್ಥಾಪನೆ ಮಾಡ್ತೀನಿ, ಒಂದು ಕಂಪ್ನಿಯನ್ನು ನಾನು ನಡೆಸ್ತೀನಿ ಅಂತ ಅಂದರೆ ಅಷ್ಟೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಆ್ಯಂಡ್ ಇದೆಲ್ಲ ಲೀಗಲ್ ಆಗಿದ್ರೆ ಮಾತ್ರ ಸಾಧ್ಯ ಆಗೋದು. ತುಂಬ ಜನ ಕೇಳ್ಬೋದು, ಇದು ಒಂದು ಚೈನ್ ಸಿಸ್ಟಮ್ ಥರ ಇದೆ, ಎಲ್ಲರೂ ಕೂಡ ಹಾಗೆ ಹೇಳ್ತಾರೆ ಅಂತ. ನೆವರ್, ಇದು ಯಾವುದೇ ರೀತಿ ಚೈನ್ ಸಿಸ್ಟಮ್ ಅಲ್ಲ. ಒಂದನ್ನು ತಲೆಯಲ್ಲಿ ಇಟ್ಕೊಳ್ಳಿ, ಚೈನ್ ಸಿಸ್ಟಮ್ ಆಗಿದ್ದರೆ ಔಟ್ ಆಫ್ ಕಂಟ್ರಿಯಲ್ಲಿ ಅಂದರೆ 150 ದೇಶದಲ್ಲಿ ಕಂಪ್ನಿಯನ್ನು ಯಾವುದೇ ಕಾರಣಕ್ಕೂ ಓಪನ್ ಮಾಡೋಕ್ಕಾಗಲ್ಲ. ಯಾಕಂದರೆ ಚೈನ್ ಸಿಸ್ಟಮ್ಗೆಲ್ಲ ಬೇರೆ ಬೇರೆ ಕಂಟ್ರಿಯಲ್ಲೇ ಅವಕಾಶನೇ ಇರೋದಿಲ್ಲ. ಇದನ್ನು ಕಾಮನ್ ಆಗಿ ನಾವು ಎಜುಕೇಟೆಡ್ಸ್ ಆಗಿರ್ತೀವಿ, ಇಲ್ಲ ಎಜುಕೇಟೆಡ್ ಆಗಿಲ್ಲ, ನಮ್ಗೆ ಎಜುಕೇಷನ್ನೇ ಮಾಡ್ಕೊಂಡಿಲ್ಲ ಅನ್ನೋರ್ಗೂ ಗೊತ್ತಿರುತ್ತೆ. ಸೊ ಇದೇ ನಿಮಗೆ ಮೇನ್ ಪ್ರೂಫ್, ಓಕೆನಾ.
ಆ್ಯಂಡ್ ತುಂಬ ಜನ ಇದಕ್ಕೆ ಗೌರ್ಮೆಂಟಿಂದ ಸರ್ಟಿಫೈಡ್ ಆಗಿದೆ ಅಂತಲೂ ಹೇಳಿದ್ರು ನಂಬಲ್ಲ. ನಾನು ಎಲ್ಲ ಡೀಟೇಲ್ಸ್ ಇಲ್ಲಿ ಹಾಕಿರ್ತೀನಿ, ನೀವು ನೋಡ್ಕೊಳ್ಬೋದು. ಸೊ ನೆಕ್ಸ್ಟ್ ಕೋರ್ಸಸ್ಗೆ ಬರೋಣ. ಇದರಲ್ಲಿ ನಿಮಗೆ 6 ವೇಯಲ್ಲಿ ಕೋರ್ಸಸ್ಸನ್ನು ಬಂಡಲ್ಸನ್ನು ಪ್ರೊವೈಡ್ ಮಾಡಿದ್ದಾರೆ. ಮಾರ್ಕೆಟಿಂಗ್ ಮಸ್ಟ್ರಿಯಿಂದ ಹಿಡಿದು ಬಿಸ್ನೆಸ್ ಮಸ್ಟ್ರಿವರೆಗೂ ಇದೆ. ಮಾರ್ಕೆಟಿಂಗ್ ಮಸ್ಟ್ರಿ, ಬ್ರ್ಯಾಂಡಿಂಗ್ ಮಸ್ಟ್ರಿ, ಟ್ರಾಫಿಕ್ ಮಸ್ಟ್ರಿ, ಇನ್ಫ್ಲೂಯೆನ್ಸ್ ಮಸ್ಟ್ರಿ, ಫೈನಾನ್ಸ್ ಮಸ್ಟ್ರಿ ಆ್ಯಂಡ್ ಬಿಸ್ನೆಸ್ ಮಸ್ಟ್ರಿ. ನೀವು ಏನಾದರೂ ಚೂಸ್ ಮಾಡ್ಕೊಳ್ಬೇಕಂತಂದ್ರೆ ಫಸ್ಟ್ 3 ಇದೆಯಲ್ಲ ಅದನ್ನು ಬಿಟ್ಬಿಡಿ. ಯಾಕಂದರೆ ಅದು ನಿಮಗೆ ಬೇಸಿಕ್ಕಿಂದ ನಾಲೆಡ್ಜ್. ಇವಾಗ ನಾವು ಒಂದು ಸ್ಕೂಲ್ಗೆ ಒಂದು ಮಗುನ ಸೇರಿಸ್ತೀವಿ ಅಂತ ಅಂದರೆ ಸೊ ಅಲ್ಲಿ ನಮಗೆ ಸ್ಟಾರ್ಟ್ ಮಾಡಿದ್ರೆ 0ಇಂದ. ಸೊ ಹಂಗಾಗಿ ಇಲ್ಲೂ ಕೂಡ ಹಾಗೇನೆ. ಇಲ್ಲಿ ನಮ್ಗೆ ಏನೂ ಗೊತ್ತಿರಲ್ಲ, ಏನಿದೆ ಏನಿಲ್ಲ ಅಂತ ಏನೂ ಗೊತ್ತಿರಲ್ಲ. ನಮ್ಗೆ ಬೇಸಿಕ್ ಇಂಗ್ಲೀಷ್ ನಾಲೆಜ್ ಇಲ್ಲ ಅಂತಂದ್ರೂ ಇಂಗ್ಲೀಷನ್ನು ಕಲ್ತ್ಕೋಬೋದು ನಾವಿಲ್ಲಿ. ಅಷ್ಟು ಚೆನ್ನಾಗಿ ಕೋರ್ಸಸನ್ನು ಪ್ರೊವೈಡ್ ಮಾಡಿದ್ದಾರೆ. ಅಷ್ಟು ನಿಮಗೆ ಫಸ್ಟ್ 1, ಸೆಕೆಂಡ್ 1, ಥರ್ಡ್ 1 ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಹಂಗಾಗಿ ಅದು ಜಸ್ಟ್ ನಾವು ಕಲೀಲಿಕ್ಕಷ್ಟೇ. ಇವು ಇನ್ಕಮ್ ಜನರೇಟ್ ಮಾಡಬೇಕು, ಇನ್ಕಮ್ ಬಗ್ಗೆ ಹೋಗಬೇಕು ಅಂತ ಅಂದರೆ ಇನ್ಫ್ಲೂಯೆನ್ಸ್ ಮಸ್ಟ್ರಿ, ಫೈನಾನ್ಸ್ ಮಸ್ಟ್ರಿ, ಬಿಸ್ನೆಸ್ ಮಸ್ಟ್ರಿಗೆ ಹೋದರೆ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಆ್ಯಂಡ್ ಇನ್ಫ್ಲೂಯೆನ್ಸ್ ಮಸ್ಟ್ರಿಗೆ ಬಂದರೆ 21 ಕೋರ್ಸಸನ್ನು ಪ್ರೊವೈಡ್ ಮಾಡಿದ್ದಾರೆ ಇದರಲ್ಲಿ. ಸೊ 21 ಕೋರ್ಸಸನ್ನು ನಿಮಗೆ ಇದರಲ್ಲಿ ಪ್ರೊವೈಡ್ ಮಾಡಿರ್ತಾರೆ. ಆ್ಯಂಡ್ ಇದ್ರ ಜೊತೆಗೆ ನಿಮಗೆ ಫ್ರೀ ಆಫ್ ಕಾಸ್ಟಲ್ಲಿ ಟ್ರಾಫಿಕ್ ಮಸ್ಟ್ರಿ ಇನ್ಕ್ಲೂಡ್ ಆಗುತ್ತೆ, ಬ್ರ್ಯಾಂಡಿಂಗ್ ಮಸ್ಟ್ರಿ ಇನ್ಕ್ಲೂಡ್ ಆಗುತ್ತೆ, ಮಾರ್ಕೆಟಿಂಗ್ ಮಸ್ಟ್ರಿ ಇನ್ಕ್ಲೂಡ್ ಆಗುತ್ತೆ. ಸೊ ನೀವು ಇನ್ಫ್ಲೂಯೆನ್ಸ್ ಮಸ್ಟ್ರಿಗೆ ಜಾಯ್ನ್ ಆಗೋದಾದ್ರೆ 10,999 ರೂಪಾಯಿ ಅಂದರೆ 11,000 ಕಟ್ಟಬೇಕಾಗತ್ತೆ. ಸೊ ನೆಕ್ಸ್ಟ್ ಫೈನಾನ್ಸ್ ಮಸ್ಟ್ರಿ. ಸೊ ಇದು ಬೆಸ್ಟ್ ಪ್ಯಾಕೇಜ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಇದನ್ನು. ಫಸ್ಟ್ ನಾನು ಜಾಯ್ನ್ ಆಗಿದ್ದು ಇದೇ ಬಂಡಲ್ಗೆ, ಫೈನಾನ್ಸ್ ಮಸ್ಟ್ರಿ ಬಂಡಲ್ಗೆ. ಸೊ ಇದರಲ್ಲಿ ನಿಮಗೆ 26 ಕೋರ್ಸಸ್ ಇನ್ಕ್ಲೂಡ್ ಆಗಿರುತ್ತೆ. ಈ ಒಂದು ಕೋರ್ಸನ್ನು ತಗೊಂಡ್ರೆ ನಿಮಗೆ ಫ್ರೀ ಆಫ್ ಕಾಸ್ಟಲ್ಲಿ ಇನ್ಫ್ಲೂಯೆನ್ಸ್ ಮಸ್ಟ್ರಿ ಬರುತ್ತೆ, ಟ್ರಾಫಿಕ್ ಮಸ್ಟ್ರಿ ಬರುತ್ತೆ, ಬ್ರ್ಯಾಂಡಿಂಗ್ ಮಸ್ಟ್ರಿ ಬರುತ್ತೆ, ಮಾರ್ಕೆಟಿಂಗ್ ಮಸ್ಟ್ರಿ ಬರುತ್ತೆ. ಸೊ ಇಷ್ಟನ್ನು ಕೂಡ ನೀವು ಲರ್ನ್ ಮಾಡ್ಬೋದು ಫ್ರೀ ಆಫ್ ಕಾಸ್ಟಲ್ಲಿ. ನೆಕ್ಸ್ಟ್ ದಿ ಬೆಸ್ಟ್ ಪ್ಯಾಕೇಜ್ ಅಂದರೆ ಬಿಸ್ನೆಸ್ ಮಸ್ಟ್ರಿ. ಡಿಜಿಟಲ್ ಸ್ಕಿಲ್ಸ್ ಅನ್ನು ಪ್ರೊವೈಡ್ ಮಾಡಿದರೆ ಹೈಯೆಸ್ಟ್ ಇನ್ಕಮ್ ಅನ್ನು ನೀವು ಇದರಲ್ಲಿ ಜನರೇಟ್ ಮಾಡ್ತೀರಾ. ಸೊ ಈ ಒಂದು ಕೋರ್ಸನ್ನು ನಾನು ತಗೊಂಡಿರ್ಲಿಲ್ಲ ಮುಂಚೆ. ಅದಾದ ನಂತರ ನಾನು ಫೈನಾನ್ಸ್ ಮಸ್ಟ್ರಿಗೆ ಜಾಯ್ನ್ ಆದ ನಂತರ ಅನ್ನಿಸ್ತು, ಅಯ್ಯೋ ನಾನು ಬಿಸ್ನೆಸ್ ಮಸ್ಟ್ರಿನೇ ತಗೊಳ್ಬೇಕಾಗಿತ್ತು ಅಂತ. ಮತ್ತೆ ನಾನು ಇನ್ವೆಸ್ಟ್ ಮಾಡಿ ಅಪ್ಗ್ರೇಡ್ ಆದೆ. ಸೊ ಇವಾಗ ತುಂಬ ಜನ ಜಾಯ್ನ್ ಆಗಿರ್ತೀರಾ, ಟ್ರಾಫಿಕ್ ಮಸ್ಟ್ರಿ, ಬ್ರ್ಯಾಂಡಿಂಗ್ ಮಸ್ಟ್ರಿ ಆ ಥರ ಜಾಯ್ನ್ ಆಗಿರ್ತೀರಾ. ಅಂಥವ್ರು ನೀವು ಬಿಸ್ನೆಸ್ ಮಸ್ಟ್ರಿಗೂ ಅಪ್ಗ್ರೇಡ್ ಆಗ್ಬೋದು ಸ್ವಲ್ಪ ದಿನ ಬಿಟ್ಟು. ಬಟ್ ಇಲ್ಲಿ ಏನಂತಂದರೆ ಡಬಲ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಫೈನಾನ್ಸ್ ಮಸ್ಟ್ರಿಗೆ 15,000 ನಾನು ಕಟ್ಟಿ ಆಲ್ರೆಡಿ ಜಾಯ್ನ್ ಆಗಿದ್ದೆ. ಮತ್ತೆ ನಾನು ಇವಾಗ ಒಂದು 3 ತಿಂಗಳು ಬಿಟ್ಟು ಬಿಸ್ನೆಸ್ ಮಸ್ಟ್ರಿ ತೊಗೊಳ್ಬೇಕನ್ನಿಸ್ತು. ಮತ್ತೆ ನನಗಲ್ಲಿ ಮತ್ತೆ ಇನ್ವೆಸ್ಟ್ಮೆಂಟು 21,000 ಕಟ್ಟಬೇಕಾಗಿ ಬಂತು. ಸೊ ನೀವು ಮುಂಚೆನೇ ಯಾವುದು ಬೆಸ್ಟ್ ಇದೆ ಅದನ್ನು ತೊಗೊಂಡ್ಬಿಟ್ರೆ ನಿಮಗೆ ಮತ್ತೆ ಅಮೌಂಟನ್ನು ಕಟ್ಟುವಂಥ ಅವಶ್ಯಕತೆ ಇರೋದಿಲ್ಲ. ಇವಾಗ ಫೈನಾನ್ಸ್ ಮಸ್ಟ್ರಿಗೆ ಇವಾಗ 15,000 ಕಟ್ಟಿರ್ತೀರ, ಇವಾಗ ಬಿಸ್ನೆಸ್ ಮಸ್ಟ್ರಿಗೆ 21,000 ಕಟ್ಟಿದರೆ ನಿಮ್ಗೆ ಅದರೊಳಗಡೆನೆ ಫ್ರೀ ಆಫ್ ಕಾಸ್ಟಲ್ಲಿ ಫೈನಾನ್ಸ್ ಮಸ್ಟ್ರಿ ಇನ್ಕ್ಲೂಡ್ ಆಗಿರುತ್ತೆ, ಟ್ರಾಫಿಕ್ ಮಸ್ಟ್ರಿ ಇನ್ಕ್ಲೂಡ್ ಆಗಿರುತ್ತೆ, ಇನ್ಫ್ಲೂಯೆನ್ಸ್ ಮಸ್ಟ್ರಿ ಇನ್ಕ್ಲೂಡ್ ಆಗಿರುತ್ತೆ, ಬ್ರ್ಯಾಂಡಿಂಗ್ ಮಸ್ಟ್ರಿ ಇನ್ಕ್ಲೂಡ್ ಆಗಿರುತ್ತೆ, ಮಾರ್ಕೆಟಿಂಗ್ ಮಸ್ಟ್ರಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಬೆಸ್ಟ್ ಯಾವುದಿದೆ ಅದಕ್ಕೆ ಹೋಗಿ ಯಾವಾಗ್ಲೂ. ಯಾಕಂದರೆ ಡಬಲ್ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡ್ರೆ ಇವಾಗ ನಂದು ಫಸ್ಟ್ 15,000 ಅದಾದ ನಂತರ 21,000 ಟೋಟಲಿ 36,000 ನಾನು ಕಳ್ಕೊಂಡೆ. ಸೊ ನಾನು ಕೂಡ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳೆಲ್ಲ ಟ್ರೈ ಮಾಡಿದ್ದೀನಿ. ಅಮೌಂಟ್ ಕಟ್ಟಿಸ್ಕೋತಾರೆ, ಫೇಕ್ ಅಂತ ಹೇಳ್ಬಿಟ್ಟು ಎಲ್ಲ ಬ್ಲಾಕ್ ಮಾಡಿಬಿಡ್ತಾರೆ, ಹಂಗೆ ಮಾಡ್ತಾರೆ. ಬಟ್ ಇದು ಹಂಗಲ್ಲ, ಕಂಪ್ಲೀಟ್ ಲೀಗಲ್ ಇದೆ. ಇದು ಯಾವುದೇ ರೀತಿ ನಿಮ್ಗೆ ಫೇಕ್ ಇಲ್ಲ. ನಾನು ಆಲ್ರೆಡಿ ಕಂಪ್ನಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೆ ನಿಮಗೆ ಎಷ್ಟು ಲೀಗಲ್ ಆಗಿದೆ ಅಂತ ಹೇಳ್ಬಿಟ್ಟು. ಸರಿ, ಇವಾಗ 21,000 ನಾವು ಕಟ್ತೀವಿ. ಕ್ವಶನ್ಸ್ ಏನಂತಂದರೆ ಓಕೆ ನಾನು ಇವಾಗ 21,000 ಕಟ್ಟಿ ಜಾಯ್ನ್ ಆಗ್ತೀನಿ. ಇಲ್ಲಿ ನಾನು ಏನು ಮಾಡ್ಬೋದು, ಏನು ಕಲಿಬೇಕು, ಏನು ಮಾಡೋಕ್ಕಾಗುತ್ತೆ, ಇನ್ವೆಸ್ಟ್ ಮಾಡಿದ್ರೆ ನಮಗೆ ಪ್ರಾಫಿಟ್ ನಿಜವಾಗ್ಲೂ ಇರುತ್ತಾ ಇಲ್ವಾ? ತುಂಬ ಜನ ಎಂಕ್ವೈರೀಸ್ ಮಾಡಿದ್ದೀರಾ. ಹೌದು, ಡೆಫಿನೆಟ್ಲಿ ನಿಮ್ಗೆ ಇದರಲ್ಲಿ ಬೇಸಿಕ್ಕಿಂದ ನಾನು ಹೇಳಿದೆ, ಜಾಬ್ ಮಾಡಬೇಕು ಅಂತಂದರೆ ನಮಗೆಲ್ಲ ಗೊತ್ತಿರಬೇಕು. ಹೊರಗಡೆ ಹೋಗಿ ಒಂದು ಕಂಪ್ನಿಯಲ್ಲಿ ನಾನು ದುಡಿತೀನಿ ಅಂತ ಅಂದರೆ ನನಗೆ ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ ಕೇಳ್ತಾರೆ ಅಲ್ವಾ, ನಾಲೆಡ್ಜ್ ಇದೆಯಾ ಅಂತ ಕೇಳ್ತಾರೆ, ಎಜುಕೇಷನ್ ಇದೆಯಾ ಅಂತ ಕೇಳ್ತಾರೆ. ಇಲ್ಲಿ ನಿಮಗೆ ಯಾವುದೇ ರೀತಿ ಎಜುಕೇಷನ್ ಕೇಳಿಲ್ಲ, ನಾಲೆಡ್ಜ್ ಕೇಳಿಲ್ಲ, ಏನೂ ಇಲ್ಲ. ಎಲ್ಲದನ್ನು ಅವರೇ ಪ್ರೊವೈಡ್ ಮಾಡಿದ್ದಾರೆ ನಿಮಗೆ ಸ್ಕಿಲ್ಸ್ ಮೂಲಕ. ಎಲ್ಲದನ್ನು ನೀವು ಅಲ್ಲೇ ಲರ್ನ್ ಮಾಡ್ಬೋದು. ನಾನು ಇದನ್ನು ಕನ್ನಡದಲ್ಲಿ ಕೂಡ ಗೈಡ್ ಮಾಡ್ತೀನಿ. ಸೊ ಇಲ್ಲಿ ಏನೇನು ಲರ್ನ್ ಮಾಡ್ತಾರೆ, ಏನೇನು ಲರ್ನ್ ಮಾಡ್ತೀರಾ ನೀವು ಅಂತ ನಾನು ಇವಾಗ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ಸೊ ಇದರಲ್ಲಿ ನಿಮಗೆ 4 ಬಿಸ್ನೆಸ್ ಮಾಸ್ಟರ್ ಬಂಡನ್ನು ಚೂಸ್ ಮಾಡಿದ್ರೆ 4 ವೇಯಲ್ಲಿ ನಿಮಗೆ ಇನ್ಕಮ್ ಜನರೇಟ್ ಮಾಡ್ಬೋದು. ಇದರಲ್ಲಿ ಫಸ್ಟ್ 1 ಫ್ರೀಲ್ಯಾನ್ಸಿಂಗು, ಸೆಕೆಂಡ್ 1 ಅಫಿಲಿಯೇಟ್ ಮಾರ್ಕೆಟಿಂಗ್, ಥರ್ಡ್ 1 ಸ್ಟಾಕ್ ಮಾರ್ಕೆಟಿಂಗ್, ಫೋರ್ತ್ 1 ಬಿಸ್ನೆಸ್ ಮಾಸ್ಟರ್ ಬರೋದು ಡ್ರಾಪ್ ಶಿಪ್ಪಿಂಗ್. ಸೊ ಫಸ್ಟ್ 1 ಫ್ರೀಲ್ಯಾನ್ಸಿಂಗ್ ಅಂದರೆ ಏನು, ಫ್ರೀಲ್ಯಾನ್ಸಿಂಗಲ್ಲಿ ನಿಮ್ಗೆ ಯಾವ ಥರ ಇನ್ಕಮ್ ಜನರೇಟ್ ಆಗುತ್ತೆ ಅನ್ನೋದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಫ್ರೀಲ್ಯಾನ್ಸಿಂಗ್ ಅಂತ ಅಂದರೆ ಇವಾಗ ಕಾಪಿ ರೈಟಿಂಗ್ ಆಗಿರ್ಬೋದು, ಕಂಟೆಂಟ್ ರೈಟಿಂಗ್ ಆಗಿರ್ಬೋದು, SEO ರೈಟಿಂಗ್ ಆಗಿರ್ಬೋದು, ಈ ಥರದ್ದೆಲ್ಲ ಇದೆ. MS ವರ್ಡ್, MS PowerPoint, ಗೂಗಲ್ ಆ್ಯಡ್ಸ್, ಫೇಸ್ಬುಕ್ ಆ್ಯಡ್ಸ್, ಇದರಲ್ಲಿ ನಿಮಗೆ ಫ್ರೀಲ್ಯಾನ್ಸಿಂಗಲ್ಲಿ ಅಪ್ ಟು 20 ಕೋರ್ಸಸ್ ಬರುತ್ತೆ. ಓಕೆನಾ?
ಯಾವ್ದು ಒಂದು ಟ್ರೈ ಮಾಡಿ, ನಿಮ್ಗೆ ಇನ್ನೊಂದು ಆಗ್ಲಿಲ್ಲ ಇದು ಅಂದ್ರೆ ಮತ್ತೊಂದನ್ನು ಟ್ರೈ ಮಾಡೋ ಅವಕಾಶ ಇರುತ್ತೆ ಇದರಲ್ಲಿ. ಸೊ ಇದರಲ್ಲಿ ನಿಮಗೆ ಕಂಪ್ನಿ ಕಂಪ್ಲೀಟ್ ಗೈಡೆನ್ಸ್ ಕೊಟ್ಟು ನೀವು ಯಾವ ತರ ನಿಮ್ಮ ಫ್ರೀ ಟೈಮಲ್ಲಿ 2 ರಿಂದ 3 ಅವರ್ ಮನೆಯಲ್ಲಿ ಕುತ್ಕೊಂಡು ಇನ್ಕಮ್ ಜನರೇಟ್ ಮಾಡಬೇಕು ಅನ್ನೋದನ್ನ ಗೈಡ್ ಮಾಡಿರ್ತಾರೆ. ಸೊ ಇದರಲ್ಲಿ ನೀವು ಪ್ರಾಜೆಕ್ಟ್ ವೈಸು ತಗೊಂತೀರಾ. ಒಂದು ಕಂಪ್ನಿ ನೀವು ಇಲ್ಲಿ ಟ್ರೈನಿಂಗ್ ತಗೊಂಡಾದ್ಮೇಲೆ ಕಂಪ್ನಿ ಕಡೆಯಿಂದನೇ ಕೆರಿಯರ್ ಆಪ್ಷನ್ ಕೂಡ ಇದೆ. ಸೊ ಡೈರೆಕ್ಟ್ ನೀವು ಕಂಪ್ನಿ ಮೂಲಕನೇ ನೀವು ಜಾಬ್ಗೆ ಅಪ್ಲೈ ಮಾಡ್ಬೋದು. ಅದಾದ ನಂತರ ನಿಮ್ಗೆ ಜಾಬ್ ಹೇಗೆ ಸಿಗುತ್ತೆ, ಹೇಗೆ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ಇದರಲ್ಲಿ ಏನು ಕಲಿಬೇಕು, ಪ್ರತಿಯೊಂದು ನನ್ನ ಕಡೆಯಿಂದ ಗೈಡೆನ್ಸ್ ಇರುತ್ತೆ. ಇದರಲ್ಲಿ ಲೋಗೋ ಕ್ರಿಯೇಷನ್ ಇದೆ. ನಿಮ್ಗೆ ಗೊತ್ತಾ, ಒಂದು ಲೋಗೋಗೆ 500 ರಿಂದ 1000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಹೊರಗಡೆ ಕೇಳಿದ್ರೆ 500 ರಿಂದ 1000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಎಷ್ಟು 5 ನಿಮಿಷದ ಕೆಲಸ, ಅದು 5 ನಿಮಿಷ ಟೈಮ್ ಸ್ಪೆಂಡ್ ಮಾಡಿದ್ರೆ 1000 ದುಡಿಬೋದು. ನಂಬ್ತೀರಾ? ನಂಬಕ್ಕೆ ಆಶ್ಚರ್ಯ ಆಗ್ತಿದೆ. ನನಗೂ ಕೂಡ ಹೀಗೆ ಆಗಿತ್ತು. ಈ ಒಂದು ಪ್ಲಾಟ್ಫಾರ್ಮಿಗೆ ಬರೋಕ್ಕಿಂತ ಮುಂಚೆ ನಾನು ಕೂಡ ಹೀಗೆ ಅಂತಿದ್ದೆ, ಅಯ್ಯೋ ಇದೆಲ್ಲ ಸಾಧ್ಯನಾ ಅಂತ. ಡೆಫಿನೆಟ್ಲಿ ಸಾಧ್ಯ. ಅಂಡ್ ಇದರಲ್ಲಿ ನೀವು ದಿನದಲ್ಲಿ 5 ನಿಮಿಷ ಸ್ಪೆಂಡ್ ಮಾಡಿದ್ರು, ದಿನಕ್ಕೆ 1000 ದುಡಿದ್ರು, ಮಂತ್ಲಿಗೆ 30,000 ಇದರಲ್ಲೇ ಆಯ್ತು. ಜಸ್ಟ್ ನಿಮ್ಗೆ ಇದು ಲೋಗೋ ಕ್ರಿಯೇಟ್ ಮಾಡೋದ್ರಿಂದ ಜಸ್ಟ್ 30,000 ನೀವು ತಿಂಗಳಿಗೆ ದುಡಿಬಹುದು. ಯಾರು ಮಾಡಿಸ್ಕೊಂತಾರೆ? ಜ್ಯುವೆಲ್ರಿ ಶಾಪರ್ ಇರ್ತಾರೆ, ಬ್ಯೂಟಿ ಪಾರ್ಲರ್ ಇರ್ತಾರೆ, ಅವ್ರಿಗೊಂದು ಲೋಗೋ ಬೇಕಾಗಿರುತ್ತೆ. ಅವ್ರಿಗೆ ಬ್ಯೂಟಿ ಪಾರ್ಲರ್ ಅಂತ ಹೇಳ್ಬಿಟ್ಟು ಒಂದು ಲೋಗೋನ ಕ್ರಿಯೇಟ್ ಮಾಡಿ ಅವ್ರಿಗೊಂದು ನೀವು ಕಂಟೆಂಟನ್ನು ರೆಡಿ ಮಾಡ್ಕೊಡ್ಬೇಕಾಗುತ್ತೆ. ಅದನ್ನೆಲ್ಲ ಈಸಿಯಾಗಿ ಮಾಡ್ಬೋದು. ಆ್ಯಂಡ್ ಇವಾಗ ಟ್ರೆಂಡಿಂಗಲ್ಲಿರುವಂಥದ್ದು ಎ ಐನ ಯೂಸ್ ಮಾಡ್ಕೊಂಡು ಎಷ್ಟೊಂದು ಜನ ಏನೇನೋ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಎ ಐಯಲ್ಲಿ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ, ಕಲಿಯುವಂಥದ್ದು ಸಾವಿರಾರು ಇದೆ. ಸೊ ನೀವು ಆರಾಮಾಗಿ ಮನೆಯಲ್ಲಿ ಕೂತ್ಕೊಂಡು ಇನ್ಕಮ್ ಜನರೇಟ್ ಮಾಡ್ಬೋದು ಅದ್ರ ಮೂಲಕ. ನಿಮ್ಗೆ ಏನೋ ಗೊತ್ತಿಲ್ಲ, ನಮ್ಗೇನೋ ನಾಲೆಡ್ಜ್ ಇಲ್ಲ ಅಂತ ಅಂದ್ರೆ ಜಸ್ಟ್ ನಿಮ್ಗೆ ಅದ್ರ ಬಗ್ಗೆ ನೀವು ಕೇಳ್ಕೊಂಡು ಹೋಗ್ತಾ ಎ ಐನ ಕೇಳಿದ್ರೆ ಸಾಕು, ಕಂಪ್ಲೀಟ್ ಡೀಟೇಲ್ಸ್ ಅದೇ ಕೊಡ್ತಾ ಹೋಗುತ್ತೆ ನಿಮ್ಗೆ. ಅದೇ ಮಾಡ್ಕೊಡುತ್ತೆ. ನೀವು ಒಂದು ಕಂಪ್ನಿಯಿಂದ ಏನೇ ಪ್ರಾಜೆಕ್ಟ್ ತಗೊಂಡ್ರು ನಮ್ಗೆ ಆಗ್ತಾ ಇಲ್ಲಪ್ಪ, ನಾನು ಕುತ್ಕೊಂಡು ಮಾಡೋಕ್ಕಾಗಲ್ಲಪ್ಪ, ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲಪ್ಪ ಅಂತಂದ್ರೆ ಕಂಪ್ಲೀಟ್ ಅದೇ ಮಾಡ್ಕೊಡುತ್ತೆ. ಅದನ್ನು ಕೂಡ ನಾನು ನಿಮ್ಗೆ ಕನ್ನಡದಲ್ಲಿ ಗೈಡ್ ಮಾಡ್ತೀನಿ ಯಾವ ತರ ಮಾಡೋದು ಅಂತ. ನೆಕ್ಸ್ಟ್ ಇದು ನಿಮ್ಗೆ ಫ್ರೀಲಾನ್ಸಿಂಗ್ ಅಲ್ಲಿ ಬರುತ್ತೆ. ಇದರಲ್ಲಿ ಫೇಸ್ಬುಕ್ ಆಡ್ಸ್ ಇರುತ್ತೆ, ಗೂಗಲ್ ಆಡ್ಸ್ ಇರುತ್ತೆ. ಅಂದ್ರೆ ಇವಾಗ ನಿಮ್ಗೆ ಯಾವ್ದೋ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಅನ್ಕೊಳ್ಳಿ, ಮಧ್ಯದಲ್ಲಿ ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಅಡ್ವರ್ಟೈಸ್ಮೆಂಟ್ ಹೇಗೆ ಪ್ರೊವೈಡ್ ಮಾಡೋದು, ಅಡ್ವರ್ಟೈಸ್ಮೆಂಟ್ ಮಾಡಿದ್ರೇನೆ ನಿಮ್ಗೆ ದುಡ್ಡು ಇರುತ್ತೆ. ಇದನ್ನು ಕೂಡ ನಿಮ್ಗೆ ಕನ್ನಡದಲ್ಲಿ ಟ್ರೈನಿಂಗ್ ಇರುತ್ತೆ. ಸೊ ಅಫಿಲಿಯೇಟ್ ಮಾರ್ಕೆಟಿಂಗ್ ಸೆಕೆಂಡ್ ಒನ್. ಅಫಿಲಿಯೇಟ್ ಮಾರ್ಕೆಟಿಂಗ್ ಅಲ್ಲಿ ಏನಿರುತ್ತೆ, ಕಂಪ್ನಿಯ ಪ್ರಾಡಕ್ಟ್ಸ್ ಏನಿರುತ್ತೆ, ಬಂಡಲ್ಸ್ ಏನಿರುತ್ತೆ, ಅದನ್ನ ನೀವು ಸೇಲ್ ಮಾಡಿ ಅರ್ನ್ ಮಾಡ್ತೀರಾ. ನಿಮ್ಗೆ ಅದು ಕಮಿಷನ್ ಬೇಸಿಸ್ ಮೇಲೆ ಇನ್ಕಮ್ ಜನರೇಟ್ ಮಾಡ್ತೀರಾ. ಸೊ ತುಂಬ ಜನ ಇದನ್ನ ಚೂಸ್ ಮಾಡ್ಕೊಳ್ಳಲ್ಲ. ಬಿಕಾಸ್ ಯಾಕಂತಂದ್ರೆ ಕಷ್ಟ ಇದೆ, ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಬೇಕಂದ್ರೆ ಮಾಡ್ಬೋದು, ಇಲ್ಲಾಂದ್ರೆ ಕ್ವಿಟ್ ಮಾಡ್ಕೋಬಹುದು. ಸೊ ನಿಮ್ಗೆ ಇಲ್ಲಿ ಕಮಿಷನ್ ಬೇಸಿಸ್ ಮೇಲೆ ಕಂಪ್ನಿ ಕಡೆಯಿಂದ ನಿಮ್ಗೆ ಪೇಮೆಂಟ್ ಇರುತ್ತೆ. ನೆಕ್ಸ್ಟ್ ಸ್ಟಾಕ್ ಮಾರ್ಕೆಟಿಂಗ್. ಎಕ್ಸಾಂಪಲ್ಗೆ ನಿಮ್ಮ ಹತ್ರ ಒಂದು 500 ರೂಪೀಸ್ ದುಡ್ಡಿದೆ. ಆ ಅಮೌಂಟನ್ನು ನೀವು ಬ್ಯಾಂಕಲ್ಲಿ ಇಟ್ಟಿರ್ತೀರಾ. 1 ವರ್ಷ ಇಟ್ರು ಅದಕ್ಕೆ ಯಾವುದೇ ರೀತಿ ಬಡ್ಡಿ ಸಿಗಲ್ಲ ಅಂತ ಅನ್ಕೋದು. ಅದೇ 500 ರೂಪಾಯಿನ ತೊಗೊಂಡೋಗಿ ನೀವು ಸ್ಟಾಕ್ ಮಾರ್ಕೆಟಿಂಗಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ನೀವು ಲಾಂಗ್ ಟರ್ಮಲ್ಲಿ ಇಟ್ಟಿದ್ರೆ, ಸೊ 500 ರೂಪಾಯಿ 1000 ರೂಪಾಯಿ ಮಾಡ್ಕೊಡ್ಬೋದು. ಇಂಟರ್ಡೇನೂ ಇರುತ್ತೆ, ಲಾಂಗ್ ಟರ್ಮ್ ಇರುತ್ತೆ. ಇಂಟರ್ಡೇ ಬೇಡ, ತುಂಬ ರಿಸ್ಕಿ ಆಗಿರುತ್ತೆ ಅದು. ಲಾಂಗ್ ಟರ್ಮಲ್ಲಿ ನೀವು ಆರಾಮಾಗಿ ಕುತ್ಕೊಂಡು ನಿಮ್ಮ ಹತ್ರ ಇವಾಗ ಒಂದು 50,000 ದುಡ್ಡು ಇತ್ತಂದ್ರೂ ಲಾಂಗ್ ಟರ್ಮ್ಗೆ ಇಟ್ಬಿಟ್ಟು ನೀವು ಇನ್ಕಮ್ನ ಜನರೇಟ್ ಮಾಡ್ಕೊಬೋದು. ಇದು ಕೂಡ ಈ ಒಂದು ಪ್ಲಾಟ್ಫಾರ್ಮಲ್ಲಿ ಇದೆ. ತುಂಬ ಜನ ನೀವು ನೋಡ್ಬೋದು ಟ್ರೇಡಿಂಗ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ತುಂಬ ಜನ ಟ್ರೇಡಿಂಗಿಗೆ ಹೋಗಿ ದುಡ್ಡು ಕೂಡ ಕಳ್ಕೊಂಡಿರ್ತಾರೆ. ಯಾಕಂತ ಅಂದರೆ ಇಂಟರ್ಡೇ ಅಲ್ಲಿ ಅಷ್ಟು ಈಸಿ ಅಲ್ಲ ಮಾಡೋದು. ಹಾಗಾಗಿ ಸೊ ಅದ್ರ ಬಗ್ಗೆ ಕೂಡ ಇಲ್ಲಿ ನಿಮಗೆ ನಾಲೆಡ್ಜ್ ಗೇನ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಟ್ರೈನಿಂಗ್ ಕೂಡ ಇರುತ್ತೆ. ಇದನ್ನು ನಾನು ಕನ್ನಡದಲ್ಲಿ ಕೂಡ ನಿಮಗೆ ಗೈಡ್ ಮಾಡ್ತೀನಿ. ನೆಕ್ಸ್ಟ್ 4th ಒನ್, ಸೊ ಡ್ರಾಪ್ ಶಿಪ್ಪಿಂಗ್ ಅಂತ ಅಂದರೆ ಅಮೆಝಾನ್, ಶಾಪ್ಸಿ, ಫ್ಲಿಪ್ಕಾರ್ಟ್ ಇದರಲ್ಲೆಲ್ಲ ನೀವು ಓನ್ ಆಗಿ ನೀವು ಬಿಸ್ನೆಸ್ ಅನ್ನು ರನ್ ಮಾಡ್ಬೋದು. ಎಕ್ಸಾಂಪಲ್ಗೆ ನಿಮಗೆ ನೀವು ಒಂದು ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇರ್ತೀರ, ಬಟ್ ಅದನ್ನು ಹೇಗೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದು, ಹೇಗೆ ಇನ್ನೂ ಅದರಲ್ಲಿ ಗ್ರೋತ್ ಆಗೋದು ಯಾವುದು ಗೊತ್ತಿರಲ್ಲ. ಆ್ಯಂಡ್ ಇನ್ನೊಂದು ಏನಪ್ಪಾ ಅಂತಂದ್ರೆ ಯಾವುದೇ ರೀತಿ ಸೇಲ್ಸ್ ಅನ್ನು ಮಾಡದೇನೆ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಮನೆಯಿಂದಲೇ ಕುತ್ಕೊಂಡು ಅಂದ್ರೆ ಅಮೆಝಾನ್, ಶಾಪ್ಸಿ, ಫ್ಲಿಪ್ಕಾರ್ಟ್ ಅಲ್ಲಿ ಡ್ರಾಪ್ ಶಿಪ್ಪಿಂಗ್ ಅನ್ನ ಮಾಡೋದು ಹೇಗೆ ಅನ್ನೋದನ್ನ ಕೂಡ ನೀವು ಕಲಿತೀರಾ. ಸೊ ಇದು ಕೂಡ ನಿಮಗೆ ಕನ್ನಡ ಟ್ರೈನಿಂಗ್ ಇರುತ್ತೆ. ಇಷ್ಟು ಕೋರ್ಸಸ್ಸು ಸೊ ನಿಮಗೆ ಇನ್ಕ್ಲೂಡ್ ಆಗಿರುತ್ತೆ. ಇದು ನಾವು ಪ್ರೊವೈಡ್ ಮಾಡಿರೋದು ಒಂದು ಎಜುಕೇಷನ್ ಸಿಸ್ಟಮ್ ಥರ. ಸೊ ಇಲ್ಲಿ ನೀವು ಕಲಿಯೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೀವು ಸೊ ಕೋರ್ಸಸ್ ಜೊತೆಗೆ ನೀವು ಕೋರ್ಸಸ್ ಮಾಡಿ ಪೇಮೆಂಟನ್ನು ತಗೊಳ್ಳೋದ್ರ ಜೊತೆಗೆ ನಿಮ್ಮ ನಾಲೆಡ್ಜನ್ನು ಕೂಡ ಗೇನ್ ಮಾಡ್ಕೊಳ್ತೀರಾ. ಸೊ ಇಲ್ಲಿ 2 in 1 ಥರ. ಸೊ ಒಂದು ಆಪ್ಷನ್ಗೆ ಹೋದರೆ ನಿಮ್ಗೆ ಮತ್ತೊಂದು ಆಪ್ಷನ್ ಫ್ರೀಯಾಗಿ ಸಿಗೋ ಥರ. ಇವಾಗ ನೋಡಿ, ನಮ್ಮ ನಾಲೆಡ್ಜ್ ಎಷ್ಟಿದ್ರೂ ಕಮ್ಮಿನೇ. ಸೊ ನಾನು ಆಲ್ರೆಡಿ ಅವಾಗ ಹೇಳಿದೆ, ಎಕ್ಸಾಂಪಲ್ ಕೊಟ್ಟು, ನಮ್ಮ ಇಂಡಿಯಾ ತುಂಬ ಮುಂದುವರೆದಿದೆ. ಸೊ ಟೆಕ್ನಾಲಜಿಯಲ್ಲಿ ತುಂಬ ಮುಂದುವರೆದಿದೆ. ಬಟ್ ಅಲ್ಲಿ ನಮಗೆ ಏನು ಬೆನಿಫಿಟ್ ಸಿಗಬೇಕು, ಯಾವ ಥರ ಜನ ಇವಾಗ ಅದನ್ನು ಅರ್ಥ ಮಾಡ್ಕೊಂಡು ಯಾವ ಥರ ಮುಂದೆ ಹೋಗಬೇಕು ಆ ಥರ ಹೋಗ್ತಾ ಇಲ್ಲ. ಎಲ್ಲದಕ್ಕೂ ನೆಗೆಟಿವ್ನೆಸ್ಸೇ ತೊಗೊಂಬರ್ತಾರೆ. ಬಟ್ ಯಾವಾಗಲೂ ನಾವು ಪಾಸಿಟಿವ್ ಆಗಿದ್ದಾಗ ಮಾತ್ರ ಏನಾದರೂ ಒಂದು ಸಾಧನೆ ಮಾಡೋಕ್ಕಾಗೋದು. ಸೊ ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ 3.5 ವರ್ಷ ನಾನು ಕಳೆದಿದ್ದೀನಿ.
ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಯಾಕಂತಂದರೆ ಇವಾಗ ಔಟ್ ಆಫ್ ಕಂಟ್ರಿ ಲೆವೆಲ್ಗೆ ಹೋಗಿದೆ ಕಂಪ್ನಿ ಅಂತಂದರೆ ಇದು ಇನ್ನೂ ದೊಡ್ಡ ಮಟ್ಟದಲ್ಲಿ ಹೋಗುತ್ತೆ. ಸೊ ಇನ್ನೂ ಪ್ರೌಡ್ ಫೀಲ್ ಆಗ್ತಾ ಇದೆ. ಯಾಕಂದರೆ ಪ್ರತಿ ಸಲ ಏನೋ ಒಂದು ಅಚೀವ್ಮೆಂಟ್ ಮಾಡಿದಾಗ ಕಂಪ್ನಿ ನನ್ನ ರೆಕಗ್ನೈಸ್ ಮಾಡಿ ನಮಗೆ ಅಂತ ಒಂದು ಅವಾರ್ಡ್ ಆಗಿರ್ಬೋದು, ಪ್ರತಿ ಒಂದು ಇವೆಂಟ್ಗೂ ನಮ್ಮನ್ನ ಇನ್ವೈಟ್ ಮಾಡೋದಾಗಿರ್ಬೋದು, ಪ್ರತಿಯೊಂದನ್ನು ಮಾಡ್ತಾ ಇರುತ್ತೆ. ಸೊ ಇದರಲ್ಲಿ ನಿಮಗೆ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಟ್ರಿಪ್ ಕೂಡ ಇರುತ್ತೆ. ಸೊ ತುಂಬ ಪ್ರೌಡ್ ಫೀಲ್ ಆಗುತ್ತೆ ಈ ಒಂದು ಕಂಪ್ನಿಯಲ್ಲಿ. ಯಾಕಂದರೆ ನಾನು ಕೂಡ ಹೌಸ್ ವೈಫ್ ಆಗಿ ಹೊರಗಡೆ ಪ್ರಪಂಚ ಏನಂತಾನೆ ನೋಡ್ತಾ ಇರೋಳು. ಈ ಒಂದು ಕಂಪ್ನಿ ಜಾಯ್ನ್ ಆದಮೇಲೆ ನ್ಯಾಷನಲ್ ಟ್ರಿಪ್ಪು, ಇಂಟರ್ನ್ಯಾಷನಲ್ ಟ್ರಿಪ್ ಎಲ್ಲ ಫ್ರೀಯಾಗಿ, ಅದು ಕಂಪ್ನಿಯವರೇ ಕರ್ಕೊಂಡು ಹೋಗಿದ್ದು ನಮ್ಮನ್ನ, ನಾವು ಯಾವುದೇ ರೀತಿ ಇನ್ವೆಸ್ಟ್ ಮಾಡಿಲ್ಲ ಇದರಲ್ಲಿ. ಸೊ ಫ್ರೀ ಆಫ್ ಕಾಸ್ಟಲ್ಲಿ ಹೋಗಿ ಬಂದಿದ್ದು ನನ್ನ ಕಂಪ್ಲೀಟು. ಸೊ ಡ್ರೀಮ್ ಕಮ್ ಟ್ರೂ ಅಂತಾರಲ್ಲ ಆ ಥರ. ಸೊ ಎಷ್ಟೋ ಜನರ ಲೈಫ್ ಝೀರೋ ಅಲ್ಲಿ ಇರುತ್ತೆ, ನನ್ನ ಲೈಫ್ ಕೂಡ ಹಾಗೆ ಇತ್ತು. ಎಲ್ಲ ಮುಗೀತು ಅನ್ನೋ ಟೈಮ್ಗೆ ಈ ಒಂದು ಕಂಪ್ನಿ ಬಂದು ನನ್ನ ಕೈ ಹಿಡಿದಿದ್ದು. ಸೊ 0 ಇಂದ 360 ಡಿಗ್ರಿಗೆ ನನ್ನ ಒಂದು ಲೈಫ್ ಟರ್ನ್ ಆಗಿದೆ ಅಂತ ಅಂದರೆ ಅದು ಈ ಒಂದು ಪ್ಲ್ಯಾಟ್ಫಾರ್ಮಿಂದ. ನಾನು ಇನ್ವೆಸ್ಟ್ ಮಾಡಿದ್ದು 20,999ಗೆ ಇಷ್ಟೆಲ್ಲ ಒಂದು ಚೇಂಜಸ್ ಅಂತ ಅಂದ್ಕೊಟ್ಟಿದೆ ಅದು. ಸೊ ನೀವು ಜಾಯಿನ್ ಆಗಬೇಕಾದ್ರೆ ಯೋಚನೆ ಮಾಡಬೇಡಿ, ಮತ್ತೊಬ್ಬರು ಆಪ್ಷನನ್ನು ಕೇಳಬೇಡಿ, ನಿಮ್ಮ ಮನಸ್ಸಿನ ನಿರ್ಧಾರ ಏನಿದೆ ಅದನ್ನು ತಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಯಾಕಂತಂದರೆ ನಾವು ಒಂದು ಮುಂದೆ ಹೋಗ್ತೀವಿ ಅಂತಂದರೆ ಅದನ್ನು ಯಾರು ನಾನು ಬೆಳೀತಿದ್ದೀನಿ ಅಂತಂದರೆ ನಮ್ಮ ತುಳಿಯೋರೇ ಜಾಸ್ತಿ. ಸೊ ಸಪೋರ್ಟ್ ಮಾಡೋರು ಯಾರು ಇರೋದಿಲ್ಲ. ಈವನ್ ಮನೆಯಲ್ಲೂ ಕೂಡ. ಸೊ ಮನೆಯಲ್ಲೂ ಕೂಡ ನೆಗೆಟಿವ್ನೆಸ್ ಮಾತಾಡೋದಿರುತ್ತೆ. ನಿಮ್ಮ ಆತ್ಮಸಾಕ್ಷಿ ಮೇಲೆ ಕೈ ಇಟ್ಕೊಂಡು ನೀವು ಒಂದ್ಸಲ ಥಿಂಕ್ ಮಾಡಿ, ಓಕೆ ನಾನು ಇದ್ರಲ್ಲಿ ಬಂದರೆ ನಾನು ಮುಂದುವರಿತೀನಾ, ನಾನು ಇದ್ರಲ್ಲಿ ಮಾಡ್ತೀನ, ನನಗೆ ಆ ಕೆಪಾಸಿಟಿ ಇದೆಯಾ ಅಂತ ಯೋಚನೆ ಮಾಡಿ. ಯಾಕಂತಂದರೆ ಇಲ್ಲಿ ಬೇಸಿಕ್ಕಿಂದ ಎಲ್ಲದಕ್ಕೂ ನಿಮ್ಗೆ ಅವಕಾಶ ಇದೆ, ಬೇಸಿಕ್ಕಿಂದ ಕಲಿಯೋ ಎಲ್ಲ ಅವಕಾಶನೂ ಇದೆ. ಸೊ ನಾನು ಆಲ್ರೆಡಿ ಹೇಳಿದಾಗೆ 16 ಇಯರ್ಸ್ ಓಲ್ಡ್ ಅಂದರೆ 16 ಇಯರ್ಸ್ ಮೇಲೆ ಯಾರು ಬೇಕಾದ್ರು 60 ಇಯರ್ಸ್ವರೆಗೂ, 16 ಇಯರ್ಸಿಂದ 60 ಇಯರ್ಸ್ವರೆಗೂ ಯಾರು ಬೇಕಾದ್ರೂ ವರ್ಕ್ ಮಾಡ್ಬೋದು. ಏಜ್ ಲಿಮಿಟ್ ಇಲ್ಲ, ಎಜುಕೇಷನ್ ಕೇಳಿಲ್ಲ, ಏನನ್ನೂ ಕೇಳಿಲ್ಲ. ಇಲ್ಲಿ ನಿಮಗೆ ಲ್ಯಾಪ್ಟಾಪ್ ಅವಶ್ಯಕತೆಯೂ ಇಲ್ಲ. ಜಸ್ಟ್ ನಿಮ್ಮ ಸ್ಮಾರ್ಟ್ ಫೋನನ್ನು ಒಂದು ನಿಮ್ಮ ಹತ್ರ ಇರುವಂಥ ಒಂದೇ ಒಂದು ಸ್ಮಾರ್ಟ್ ಫೋನನ್ನು ಯೂಸ್ ಮಾಡ್ಕೊಂಡು ನೀವು ಇನ್ಕಮ್ ಜನರೇಟ್ ಮಾಡ್ಬೋದು. ಸೊ ಇದನ್ನೆಲ್ಲ ನಿಮ್ಗೆ ನಂಬಕ್ಕೆ ಅಸಾಧ್ಯ ಅಂತಲೇ ಅನಿಸ್ಬೋದು, ಬಟ್ ಇದು ಪಾಸಿಬಲ್ ಇದೆ. ಸೊ ನೀವು ಮಾಡ್ಕೊಳೋದೇ ಡೆಫಿನೆಟ್ಲಿ ಪಾಸಿಬಲ್ ಇದೆ. ಎಲ್ರಿಗೂ ಒಳ್ಳೇದಾಗಲಿ, ಬೆಸ್ಟ್ ಡಿಸಿಷನ್ ತೊಗೊಂಡು ನಿಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡಿ. ತುಂಬ ಜನ ಎನ್ಕರೇಜ್ ಮಾಡಿದ್ರಿ. ಸೊ ಎಲ್ಲ ಡೀಟೇಲ್ಸ್ ನಾನು ಇಲ್ಲಿ ಹಾಕಿದ್ದೀನಿ. ಆ್ಯಂಡ್ ಇನ್ನೊಂದು ವಿಡಿಯೋನ ನಾನು ತೋರಿಸ್ತೀನಿ ನಿಮಗೆ ಎಕ್ಸಾಂಪಲ್ ಆಗಿ. ತುಂಬ ಜನ ಡೌಟ್ ಇರುತ್ತೆ, ನಾವು ಇಲ್ಲಿ ಜಾಯಿನ್ ಆದರೆ ನಿಜವಾಗ್ಲೂ ನಮಗೆ ಫ್ರೀಲಾನ್ಸಿಂಗಲ್ಲಿ ಜಾಬ್ ಸಿಗುತ್ತಾ ಅಂತ. ಸೊ ಇಲ್ಲಿ ಒಂದು ವಿಡಿಯೋನ ಪ್ಲೇ ಮಾಡ್ತೀನಿ, ನಾನು ನೋಡ್ಕೊಂಬನ್ನಿ. ನನ್ನ ಮೆಂಟರ್ಶಿಪ್ಪಲ್ಲಿ ಒಂದು 2-3 ನಾನು ಎಕ್ಸಾಂಪಲ್ ಕೊಡ್ಬೋದು ಅಷ್ಟೇ, ಬಟ್ 2-3 ಅಲ್ಲ, ತುಂಬ ಜನ ಇದ್ದಾರೆ, 100 ಜನ ಇದ್ದಾರೆ. ಸೊ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇದ್ರೆ ಗೊತ್ತಿರುತ್ತೆ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಎವ್ರಿಡೇ ಅಪ್ಡೇಟ್ಸ್ ಕೂಡ ಹಾಕ್ತೀನಿ. ಆ್ಯಂಡ್ ವಾಟ್ಸಪ್ ನಂಬರ್ನ ಸೇವ್ ಮಾಡ್ಕೊಳ್ಳಿ. ನನ್ನ ವಾಟ್ಸಪ್ ನಂಬರ್ನ ಸೇವ್ ಮಾಡಿಕೊಂಡ್ರೆ ಅದರಲ್ಲಿ ಕೂಡ ನಿಮ್ಗೆ ಅಪ್ಡೇಟ್ ಸಿಗುತ್ತೆ. ಸೊ ಎಲ್ಲ ಮಾಹಿತಿನೂ ನಿಮಗೆ ವಾಟ್ಸಪ್ಪಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಸಿಗುತ್ತೆ. ಈ ವಿಡಿಯೋನ ನೋಡ್ಕೊಂಬನ್ನಿ, ಆಮೇಲೆ ನಾನು ಮಾತಾಡ್ತೀನಿ. ನನ್ನ ಹೆಸರು ಚಂದನ ಅಂತ. ನಾನು ಬಿಸ್ ಗ್ರೂಪ್ಗೆ ಜಾಯ್ನ್ ಆಗಿರೋದು ಹೇಮಲತಾ ಮ್ಯಾಮ್ ಮೆಂಟರ್ಶಿಪ್ಪಲ್ಲಿ. ನಾನು ಜಾಯ್ನ್ ಆಗಿ ಜಸ್ಟ್ 1 ಮಂತ್ಸ್ ಆಯಿತು. ಅವ್ರು ಪ್ರೊವೈಡ್ ಮಾಡ್ತಿರೋ ಕನ್ನಡ ಕ್ಲಾಸಿಂದ ಇವತ್ತು ನಾನು ಫ್ರೀಲಾನ್ಸರ್ಲೇ ಆ್ಯಸ್ ಎ ವಿಡಿಯೋ ಎಡಿಟರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಸಿಂಗಲ್ ಪ್ರಾಜೆಕ್ಟ್ಗೆ ಲ್ಯಾಕ್ಸ್ ಟುಗೆದರ್ ನಾನು ಅರ್ನಿಂಗ್ಸ್ನ ಮಾಡ್ತಿದ್ದೀನಿ. ಸೊ ಯಾರೆಲ್ಲ ಫ್ರೀಲಾನ್ಸಿಂಗ್ ಇಲ್ಲ ಅಂತ ಹೇಳ್ತಿದ್ದೀರೋ 100 ಅಲ್ಲ 200% ಫ್ರೀಲಾನ್ಸಿಂಗ್ ಇದೆ. ಆ್ಯಂಡ್ ಇಲ್ಲಿ ಸ್ಕಿಲ್ಸ್ನ ಪ್ರೊವೈಡ್ ಮಾಡಿರೋದನ್ನ ಲರ್ನ್ ಮಾಡಿನೇ ನೀವು ನೆಕ್ಸ್ಟ್ ಪ್ರೊಸೀಜರ್ನ ಸ್ಟಾರ್ಟ್ ಮಾಡ್ತೀರಾ. ಅದನ್ನು ಕಂಪ್ಲೀಟ್ ಕನ್ನಡ ಗೈಡೆನ್ಸಲ್ಲಿ ಹೇಮಲತಾ ಮ್ಯಾಮ್ ಪ್ರೊವೈಡ್ ಮಾಡ್ತಿದ್ದಾರೆ. ಫ್ರೀಲಾನ್ಸಿಂಗ್ ಇಲ್ಲ ಅಂತ ಅನ್ನೋರಿಗೆ ಬಿಸ್ಗುರ್ಕಲ್ಲಿ ಖಂಡಿತ ಫ್ರೀಲಾನ್ಸಿಂಗ್ ಇದೆ. ಸೊ ಥ್ಯಾಂಕ್ ಯು. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿದ್ಯಾ TR ಅಂತಂದು. ನಾನು ಬಿಸ್ಗುರ್ಕುಲ್ಗೆ ಜಾಯ್ನ್ ಆಗಿ 3 ಮಂತ್ಸ್ ಆಯಿತು. ನಾನು ಕೂಡ ಅಫಿಲಿಯೇಟ್ ಮಾರ್ಕೆಟಿಂಗ್ ಹೊರತುಪಡಿಸಿ, ಸೋಷಿಯಲ್ ಮೀಡಿಯಾ ಹೊರತುಪಡಿಸಿ ಫ್ರೀಲಾನ್ಸಿಂಗ್ ವರ್ಕ್ ಮಾಡ್ತಾನೆ ನಾನು ಮಂತಿಗೆ 50 to 1 lakh ಅರ್ನ್ ಮಾಡ್ತಾ ಇದ್ದೀನಿ. ನೀವು ಕೂಡ, ನಾನು ಹೇಮಲತಾ ಅವ್ರ ಮೂಲಕ ಜಾಯ್ನ್ ಆಗಿದ್ದೀನಿ. ನೀವು ಕೂಡ ಒಳ್ಳೆ ಡಿಸಿಷನ್ ತೊಗೊಂಡು ಆದಷ್ಟು ಬೇಗ ಜಾಯ್ನ್ ಆಗಿ. ಕಂಪ್ನಿ ಕೂಡ ತುಂಬ ಲೀಗಲ್ ಆಗಿದೆ. ಹಾಗಾಗಿ ಎಲ್ಲರೂ ಜಾಯ್ನ್ ಆಗಿ ನೀವು ಕೂಡ ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಫೀಡ್ಬ್ಯಾಕ್ನ ನೋಡಿದ್ರಿ ಅಲ್ವಾ. ಸೊ ಇದು ಒಂದು 2-3 ಎಕ್ಸಾಂಪಲ್ ಇರ್ಬೋದು ನಿಮಗೆ, ಬಟ್ ತುಂಬ ಇದೆ ಈ ಥರದ್ದು. ಸೊ ಮನೆಯಲ್ಲಿ ಕೂತ್ಕೊಂಡು ಯಾವುದೇ ರೀತಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ದಲೇ ಮತ್ತೊಬ್ಬರನ್ನ ಜಾಯಿನ್ ಮಾಡಿಸ್ತಾನೆ. ನಾನು ಆಲ್ರೆಡಿ ಹೇಳಿದೆ, ಇದು ಯಾವುದೇ ರೀತಿ ಚೈನ್ ಸಿಸ್ಟಮ್ ಅಲ್ಲ. ಚೈನ್ ಸಿಸ್ಟಮ್ ಆಗಿದ್ದರೆ 150 ದೇಶದಲ್ಲಿ ಹೋಗಿ ಕಂಪ್ನಿ ಸ್ಥಾಪನೆ ಮಾಡೋಕ್ಕಾಗಲ್ಲ. ಅದನ್ನು ಕಾಮನ್ ಆಗಿ ಯೋಚನೆ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಆ ಥರ ಇಲ್ಲದೇ ಹೇಗೆ ಮಂತ್ಲಿಗೆ 50 to 1 lakh ಅರ್ನ್ ಮಾಡ್ತಿದ್ರಿ ಅಂತ ನೀವು ನೋಡಿದ್ರಿ. ಸೊ ನೆಕ್ಸ್ಟ್ ತುಂಬ ಜನ ಕೇಳೋದು, ನಾವು ಎಲ್ಲಿ ID ಕ್ರಿಯೇಟ್ ಮಾಡ್ಕೋಬೇಕು, ಯಾರಿಗೆ ಪೇ ಮಾಡಬೇಕು, ಹೇಗೆ ಪೇ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬ ಜನ ಎನ್ಕರೇಜ್ ಮಾಡಿದ್ರಿ. ಸೊ ನನ್ನ ಒಂದು ಫೇಕ್ ಅಕೌಂಟ್ಗಳು ತುಂಬ ಓಪನ್ ಆಗಿದೆ. ಅಲ್ಲಿ QR ಕೋಡ್ಗಳನ್ನ ಕಳಿಸ್ತಾರೆ, ಇದು ಪೇ ಮಾಡಿ ಅಂತಾರೆ, ಟ್ರೇಡಿಂಗ್ ಅಂತಾರೆ. 1,000 ರೂಪಾಯಿ ಪೇ ಮಾಡಿದ್ರೆ ನಿಮಗೆ 5,000 ರೂಪಾಯಿ ಬರುತ್ತೆ ಅಂತಾರೆ. ಅದು ಯಾವುದು ನಿಜ ಅಲ್ಲ, ಸುಳ್ಳು. ನೀವು ದುಡ್ಡು ಹಾಕಿದ್ರೆ ನಿಮ್ಮ ದುಡ್ಡು ಹೋಗುತ್ತೆ. ನೀವೇನಾದರೂ ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಜಾಯ್ನ್ ಆಗಬೇಕು ಅಂತಂದರೆ ಸೊ ಲಿಂಕ್ ಇರುತ್ತೆ, ವೆಬ್ಸೈಟ್ ಲಿಂಕು. ಡೈರೆಕ್ಟ್
ಡೈರೆಕ್ಟ್ ಅದು ನಿಮಗೆ ಕಂಪ್ನಿ ನೇಮನ್ನೇ ತೋರಿಸುತ್ತೆ. ಕಂಪ್ನಿ ವೆಬ್ಸೈಟ್ಗೆ ನೀವು ಪೇ ಮಾಡಬೇಕು. ಸೊ ಕಂಪ್ನಿ ವೆಬ್ಸೈಟ್ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಫೈನಾನ್ಸ್ ಆ್ಯಂಡ್ ಬಿಸ್ನೆಸ್ ಮಾಸ್ಟರ್ ಎರಡನ್ನೂ ಹಾಕಿರ್ತೀನಿ. ಸೊ ಇಲ್ಲ ನಮ್ಗೆ ಅಷ್ಟೊಂದು ಇನ್ವೆಸ್ಟ್ ಮಾಡೋಕ್ಕಾಗಲ್ಲ, ಥರ್ಡ್ ಆಪ್ಷನ್ಗೆ ಹೋಗ್ತೀವಿ ಅಂತಂದರೆ ನೀವು ಇನ್ಫ್ಲೂಯೆನ್ಸ್ ಮಾಸ್ಟರ್ಗೆ ಹೋಗ್ಬೋದು. ಬಟ್ ನೀವು ಚೂಸ್ ಮಾಡಬೇಕು ಒನ್ ಟೈಮ್ ಇನ್ವೆಸ್ಟ್ಮೆಂಟು ಲೈಫ್ ಟೈಮ್ ಇನ್ಕಮ್ ಜನರೇಟ್ ಮಾಡಬೇಕಂದ್ರೆ ಗೋ ಫಾರ್ ಬಿಸ್ನೆಸ್ ಮಾಸ್ಟ್ರಿ. ನಾನು ಕೂಡ ಅದರಲ್ಲೇ ಮಾಡ್ತಾ ಇರೋದು. ಸೊ ಅದನ್ನು ನಾನು ಲಿಂಕ್ ಹಾಕಿರ್ತೀನಿ. ನೀವು ಆ ಲಿಂಕ್ ಮೂಲಕನೇ ಎನ್ರೋಲ್ಮೆಂಟ್ ಕ್ರಿಯೇಟ್ ಮಾಡಿಕೊಂಡು ಡೈರೆಕ್ಟ್ ನೀವು ನನ್ನ ವಾಟ್ಸಪ್ಪಲ್ಲಿ ಒಂದು ಸ್ಕ್ರೀನ್ಶಾಟ್ ಕಳಿಸಿದ್ರೆ ಸಾಕು. ನಾನು ನೆಕ್ಸ್ಟ್ ಫರ್ದರ್ ಏನಿದೆ ಟ್ರೈನಿಂಗ್ ಅದನ್ನು ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಆ್ಯಂಡ್ ಎಲ್ರಿಗೂ ಆಲ್ ದ ವೆರಿ ಬೆಸ್ಟ್ ಡಿಸಿಷನ್ ತೊಗೊಂಡು ನಿಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡಿ. ಆ ದೇವರ ಆಶೀರ್ವಾದ, ರಾಯರ ಆಶೀರ್ವಾದ ಎಲ್ರಿಗೂ ಇರಲಿ. ಥ್ಯಾಂಕ್ ಯು.